ಒಂದು ಶತಮಾನಗಳ ಹಿಂದೆ ಈ ನೆಲದಲ್ಲಿ ಒಬ್ಬ ಮಹಾದಾನಿಗಳ ಅಂತಃಕರಣದಿಂದ ಒಂದು ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತು. ಹೀರದ ಸೂಗಮ್ಮನವರ ಈ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಎಂದು. ಅಂದರೆ ಒಂದು ಶಾಲೆ ತನ್ನ 100ನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದೆ. 100ನೇ ಹುಟ್ಟು ಹಬ್ಬ. ನಾವು ನಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತೇವೆ. ಒಂದು ಶಾಲೆಯು ತನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದೆ. ನಮ್ಮ ಹುಟ್ಟು ಹಬ್ಬ ಹೆಂಗೆ ನಾವು ಆಚರಣೆ ಮಾಡ್ಕೊತೀವಿ ಅಂದ್ರೆ, ಒಂದು ಕೇಕ್ ತಂದು ಅದರ ಮೇಲೆ ಒಂದಿಷ್ಟು ಮೇಣದ ಬತ್ತಿ ಹಚ್ಚಿದ ದೀಪ ಆರಿಸಿ ನಮ್ಮ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡಿಕೊಂಡ್ರೆ, ಒಂದು ಶಾಲೆ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪವನ್ನು ಹತ್ತಿಸಿ ತನ್ನ ಹುಟ್ಟು ಹಬ್ಬವನ್ನು ಅದು ಆಚರಣೆ ಮಾಡಿಕೊಳ್ತಾರೆ. 100 ವರ್ಷಗಳ ಹಿಂದೆ ಆಗಿನ ದಾನಿಗಳಿಗೆ, ಆಗಿನ ಹಿರಿಯರಿಗೆ ಅವರ ಮನಸ್ಸಿನಲ್ಲಿ ಇದೊಂದು ಸಂಕಲ್ಪ ಇತ್ತು. ನೋಡಿ, ಸ್ವತಂತ್ರ ಸಿಗುವುದಕ್ಕಿಂತ ಪೂರ್ವದಲ್ಲಿನೇ ಒಂದು ಶಾಲೆ ತೆಗೆದು ಮಕ್ಕಳಿಗೆ ಓದಿಸುವ ಸಂಕಲ್ಪ ಅವರಿಗೆಲ್ಲ ಏನು ಗೊತ್ತಿತ್ತು ಅಂದ್ರೆ, ಆ ಹಿರಿಯರಿಗೆ ಅರ್ಥವಾದದ್ದು ಏನು ಅಂದ್ರೆ, ಇಷ್ಟೆಲ್ಲ ಒಂದು ಶತಮಾನದ ಹಿಂದೆಯೇ ಇಂಥ ಒಂದು ಶ್ರಮದ ಸಂಕಲ್ಪ ಅವ್ರು ಯಾಕೆ ಮಾಡಿದ್ರಂದ್ರೆ, ಅವ್ರಿಗೆ ಗೊತ್ತಿತ್ತು. ಏನು ಗೊತ್ತಿತ್ತು ಅಂದ್ರೆ, ಭೂಮಿಯೊಳಗೆ ಬಿದ್ದ ಬೀಜ ಮಕ್ಕಳ ಎದೆಯಾಗಿ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಅವ್ರಿಗೆ ಗೊತ್ತಿತ್ತು. ಆ ಸತ್ಯದ ಸಂಕಲ್ಪವೇ ಇವತ್ತು ಈ ಶಾಲೆಯ ಶತಮಾನೋತ್ಸವ. ಈ ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಪಾಲ್ಗೊಂಡು ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮನುಷ್ಯ ಬದುಕಿನ ಪ್ರತಿ ಹಂತದಲ್ಲಿಯೂ ಸಹಿತ ಅವನು ಯಾವುದೋ ಒಂದು ಹುಡುಕಾಟದಲ್ಲಿದ್ದ, ಯಾವುದೋ ಒಂದು ಎಕೋ ಆಗುತ್ತೆ. ಮನುಷ್ಯ ಜೀವನದ ಪ್ರತಿ ಹಂತದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ ಇಲ್ಲಿ ಬಿಡ್ರಿ, ಒಂದು 5 ನಿಮಿಷ ಮುಗಿಸ, 5 ನಿಮಿಷ ಮುಗಿಸ. ಮನುಷ್ಯ ಪ್ರತಿನಿತ್ಯದ ಬದುಕಿನಲ್ಲಿ ಯಾವುದೋ ಒಂದು ಧಾವಂತದಲ್ಲಿದ್ದಾನೆ, ಒಂದು ಓಡಾಟದಲ್ಲಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಕೇಳಿದ್ರೆ ಅವರು ಹೇಳುವುದೇನು ಹೇಳ್ತಾರಂದ್ರೆ, ಯಾಕ್ರಿ ಎಲ್ಲಿಗೆ ಹೊಂಟಿರಿ ಅಂತ ನೀವು ಕೇಳ್ರಿ, ಅವ್ರು ಏನು ಹೇಳ್ತಾರಂದ್ರೆ,
ಮನುಷ್ಯ ಮನುಷ್ಯ ಅದು ರೀಸೌಂಡ್ ಆಕೈತಿ. ಮನುಷ್ಯ ಒಂದು 5 ನಿಮಿಷ ನೀವು ಸುಮ್ ಕುಂತ್ರೆ ಮಾತಾಡ್ತೀನಿ, ಗಲಾಟೆ ಆಗ್ತದೆ, ಡಿಸ್ಟರ್ಬ್ ಅನ್ನಿಸ್ತೈತೆ ಭಾಳ. ಇಲ್ಲ ಅಂದ್ರೆ ನೀವು ಮಾತಾಡ್ಬೇಕು. ತಮಗೆಲ್ಲ ಧನ್ಯವಾದಗಳು. ಕೆಲಸ ಕಾರ್ಯಗಳಿದ್ದರೂ ಅದನ್ನು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಪರವಾಗಿ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರೋಪ ಭಾಷಣವನ್ನು ನೆರವೇರಿಸಿದಂತಹ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರಿಗೆ ವೇದಿಕೆ ವತಿಯಿಂದ ಜಯಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವರ ಮಹಾದೇವ್ ಶ್ರೀ ಗವಿಸಿದ್ದೇಶ್ವರ ಮಹಾರಾಜ್ ಕೆ. ದಯವಿಟ್ಟು ಎಲ್ಲ ಸಭಿಕರಲ್ಲಿ ನಾನು ಮೊದಲೇ ಅನೌನ್ಸ್ ಮಾಡ್ತಾ ಇದ್ದೆ, ನೋಡ್ರಿ ಎಷ್ಟೋ ಜನ ಅವರ ಆಶೀರ್ವಚನ ಕೇಳಬೇಕು ಅಂತ ಬಂದರೆ ನೀವು ಗಲಾಟೆ ಮಾಡಿದ್ದಕ್ಕೋಸ್ಕರ ಪೂಜ್ಯರು ನಿರ್ಗಮಿಸ್ಬಿಟ್ರು. ಇದು ಒಂದು ರೀತಿಯಾಗಿರುವಂಥ ಅವಮಾನ ನಮಗೆಲ್ಲರಿಗೂ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಬೇಕು, ಕೂತ್ಕೊಳ್ಬೇಕು. ಅಲ್ಲಿರುವಂಥ ಶಿಕ್ಷಕರು, ವಾಲಂಟಿಯರ್ಸ್ ಎಲ್ಲರೂ ಕೂಡ, ವಿಶೇಷವಾಗಿ ವಿದ್ಯಾರ್ಥಿಗಳು, ನಿಮ್ಮೆಲ್ಲರಲ್ಲಿ ನೋಡ್ರಿ ತಾಯಂದಿರಿದ್ದಾರೆ, ಅಣ್ಣಂದಿರು, ತಂದೆಯರಿದ್ದಾರೆ, ಎಲ್ಲರೂ ಕೂಡ ದಯವಿಟ್ಟು ಶಾಂತತೆಯನ್ನು ಕಾಯ್ದುಕೊಳ್ಬೇಕಾಗಿತ್ತು. ಇದು ಒಂದು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ನೋವಿನ ಸಂಗತಿ. ಅವರ ಆಶೀರ್ವಚನ ಅಂತ ಹೇಳಿದ್ರೆ ಕೇಳಲಿಕ್ಕೆ ಕೊಪ್ಪಳದವರೆಗೆ, ಬೇರೆ ಬೇರೆ ಭಾಗದವರೆಗೆ ಹೋಗ್ತಾರೆ, ಅಂಥದ್ದು ನಮ್ಮ ಮನೆಗೆ ಅವರು ಬಂದಿದ್ದಾರೆ. ಈ ರೀತಿ ದಯವಿಟ್ಟು ಯಾರು ಕೂಡ ಮುಂದೆ ಇನ್ನೂ ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಇದ್ದಷ್ಟು ಸಮಯ ಶಾಂತತೆಯನ್ನು ದಯವಿಟ್ಟು ಕಾಯ್ದುಕೊಳ್ಬೇಕು. ನಿಮ್ಮ ಪಕ್ಕದಲ್ಲೇ ಗಲಾಟೆ ಮಾಡಿದರೆ ಅವ್ರನ್ನ ಕೂಡಿಸ್ರಿ, ಇಲ್ಲ ಹೊರಗೆ ಕಳಿಸ್ಬಿಡ್ರಿ ಗಲಾಟೆ ಮಾಡಲಿ ಅಂತೇಳಿ. ಇನ್ನು